ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ವತಿಯಿಂದ ಪರವಾನಗಿ ಭೂಮಾಪಕರನ್ನ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಸಕ್ರಮಗೊಳಿಸುವ ಬಗ್ಗೆ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನವೆಂಬ ಶೀರ್ಷಿಕೆ ಅಡಿಯಲ್ಲಿ ಕ್ರಮ ವಹಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಅಧ್ಯಕ್ಷರು ಶ್ರೀ ತಿರುಮಲೇಗೌಡ, ಉಪಾಧ್ಯಕ್ಷರು ಶ್ರೀ ಪ್ರಸನ್ನಕುಮಾರ್ ಡಿಎಂ, ಗೌರವಾಧ್ಯಕ್ಷರು ಶ್ರೀ ಕೆಪಿ ಭಾರ್ಗವಲು, ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿದ್ದರಾಜು ಎನ್ಕೆ, ಸಹ ಕಾರ್ಯದರ್ಶಿ ಶ್ರೀ ದ್ವಾರಕೇಶ್ ಎಂ, ಸಂಘಟನಾ ಕಾರ್ಯದರ್ಶಿ ಶ್ರೀ ಕೋದಂಡರಾಮು ಎಲ್, ಖಜಾಂಚಿ ಶ್ರೀ ನಟೇಶ್ ಪ್ರಭುರಾಜ್ ಜಿಎಸ್, ಉಪಾಧ್ಯಕ್ಷರು ಶ್ರೀ ಲಾಲ್ ಸಾಬ್ ಮುಲ್ಲಾ ಬೆಳಗಾವಿ ವಿಭಾಗ, ಶ್ರೀ ಕಾಂತ ನಿಂಬೂರು ಗುಲ್ಬರ್ಗ ವಿಭಾಗ, ಸದಸ್ಯರುಗಳು ಶ್ರೀ ಎನ್ ಬಚ್ಚೇಗೌಡ, ಶ್ರೀ ಎಂಎಸ್ ಪ್ರಾಣೇಶ್, ಶ್ರೀ ರಾಜಣ್ಣ ಎಂಕೆ, ಶ್ರೀ ಸುರೇಶ್ ಕುಮಾರ್ ಬಿಸಿ, ಶ್ರೀ ಷಣ್ಮುಖ ಪಿಆರ್, ಶ್ರೀ ಧರಣೇಂದ್ರ ಕುಮಾರ್ ಎನ್, ಶ್ರೀ ಪಿ ಮಂಜು, ಶ್ರೀಮತಿ ಹೊನ್ನವ್ವ ತಳವಾರ, ಶ್ರೀಮತಿ ನಾಗಲಕ್ಷ್ಮಿ ಸಿಬಿ, ಶ್ರೀ ಬಿ ಹೇಮಂತ್ ಕುಮಾರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮಸ್ಕಾರ, ನನ್ನ ಹೆಸರು ತಿರುಮಲೇಗೌಡ ಅಂತ, ಕರ್ನಾಟಕ ಸರ್ಕಾರದ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ, ಇದು ಇವತ್ತದಲ್ಲ, ಸುಮಾರು 24 ವರ್ಷದಿಂದಲೂ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮಲ್ಲಿ ಪರವಾನಗಿ ಭೂಮಾಪಕರು ಅಂತ ಸುಮಾರು 6,000 ಜನ ನಾವು ಕೆಲಸ ಮಾಡ್ತಾಯಿದ್ದೀವಿ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ. ಇದು ಏನಾಗಿದೆ ಅಂತಂದರೆ ಇಲ್ಲಿ ಭೂ ದಾಖಲೆಗಳಲ್ಲಿ 2 ಥರ ಸರ್ವೇರ್ ಇದ್ದೀವಿ. ಒಂದು ಗೌರ್ಮೆಂಟ್ ಸರ್ವೇರು, ಒಂದು ಲೈಸೆನ್ಸ್ ಸರ್ವೇರ್ ಅಂತ. ಇಲ್ಲಿ ಲೈಸೆನ್ಸ್ ಸರ್ವೇರ್ಗೆ ಅನ್ಯಾಯಗಳಾಗ್ತಾಯಿದೆ. ಏನಂತಂದರೆ ಇವಾಗ ಸರ್ಕಾರದಲ್ಲಿ ರೈತರು ಮತ್ತು ಪರವಾನಗಿ ಭೂಮಾಪಕರು ಒಂದು ಭೂಮಿಯನ್ನು ಅಳತೆ ಮಾಡಬೇಕಂದ್ರೆ ನಮಗೆ ಸರ್ಕಾರದಿಂದ ಅಥವಾ ಇಲಾಖೆಯಿಂದ ಇಷ್ಟು ನಿಗದಿತ ಅಳತೆ ಕೆಲಸಗಳನ್ನ ಕೊಡ್ತಾರೆ, ಅದಕ್ಕೆ ಆದ ಸಂಭಾವನೆಗಳನ್ನ ಫಿಕ್ಸ್ ಮಾಡಿದ್ದಾರೆ. ಆದರೆ ನಾವು ಸ್ಟಾರ್ಟಿಂಗ್ 2002ರಲ್ಲಿ ನಮಗೆ ಒಂದು ಪರವಾನಗಿ ಭೂಮಾಪಕರಾಗಿ ಒಂದು ಕೆಲಸ ಮಾಡೋದಕ್ಕೆ KLR ಆ್ಯಕ್ಟಲ್ಲಿ 46H ರೂಲಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶದನ್ನು ಬಳಸ್ಕೊಂಡು ನಾವು ಏನು ಇಲಾಖೆ ನಮಗೆ ತರಬೇತಿ ಕೊಟ್ಟಿತ್ತು, ಆ ತರಬೇತಿ ಮುಖಾಂತರ ಇಲಾಖೆ ನೀಡಿರುವಂಥ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದೀವಿ. ಆದರೆ ಅವತ್ತಿನ ನಿಗದಿ ಮಾಡಿರುವಂಥ ಸಂಭಾವನೆ ಒಬ್ಬ ಗೌರ್ಮೆಂಟ್ ಸರ್ವೇರ್ಗೇನು ಅಥವಾ ಬಾಂಧ ಪಿವನ್ಗೇನು ಕೊಡ್ತಾಯಿತ್ತು, ಅವೆರಡನ್ನೂ ಸೇರಿಸಿ ನಮಗೆ ಕೊಡಬೇಕು ಅಂತ ಒಂದು ಕಡತಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿತ್ತು. ಅದು ಕಾಲಕ್ರಮೇಣ ಅದು ಒಂದು ಎಲ್ಲೋ ಒಂದು ಕಡೆ ತಿರುಚಿ ಅದನ್ನು ನಮಗೆ ಸಂಭಾವನೆಯಲ್ಲಿ ತಾರತಮ್ಯ ಬರೋ ಥರ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಸರ್ವೇರ್ಗಳಿಗಾದರೆ ಆಯಾ ಟೈಮ್ಗೆ ಅದನ್ನು ವೇತನ ಪರಿಷ್ಕರಣೆ ಅದು ಇದು ಅಂತ ಮಾಡ್ತಾ ಇರ್ತಾರೆ. ಆದರೆ ನಮಗೆ ಇದ್ರ ಕಡೆ ಯಾವುದೇ ಸರ್ಕಾರ ಆಗಲಿ ಇಲಾಖೆ ಆಗಲಿ ಸರಿಯಾದ ಗಮನ ಕೊಡದೇ ವೇತನ ತಾರತಮ್ಯ ಮಾಡಿ ನಮ್ಮನ್ನು ಒಂದು ಜೀತದಾಳ ಪದ್ಧತಿಯಲ್ಲಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಇದೇನಾಗ್ಬಿಟ್ಟಿದೆ ಅಂತಂದರೆ ಇದು ಇವತ್ತಿನ ಕಾಲಮಾನದಲ್ಲಿ ಯಾವುದ್ರ ಬೆಲೆನೂ ಕಡಿಮೆ ಇಲ್ಲ. ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ದಿನಸಿ ಅಂಗಡಿಗಳು ಸಾಮಾನ್ಯ ಈ ಪರಿಸ್ಥಿತಿ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ಥರದ್ದೆಲ್ಲ ಅದು ಹೆಚ್ಚಿಗೆ ಆಗ್ತಾ ಹೋಗಿ ನಮಗೆ ಯಾವುದನ್ನು ನೀವು ನಿಖರವಾಗಿ ಆ ಟೈಮಿಗೆ ಸರಿಯಾಗಿ ಜಾಸ್ತಿ ಮಾಡ್ದೇ ಯಾವುದೋ ಹಳೆ ಪದ್ಧತಿನಲ್ಲೇ ನಮ್ಮನ್ನು ಇಟ್ಟಿದ್ದೀರ ಅಂದರೆ ಇವತ್ತು ನಾವು ಜೀವನ ಮಾಡೋದು ಹೆಂಗೆ, ನಾವು ಯಾವ ರೀತಿ ನ್ಯಾಯ ಒದಗಿಸೋಕ್ಕಾಗತ್ತೆ? ಇದನ್ನು ಎಷ್ಟೇ ಸರಿ ನಾವು ಮುಷ್ಕರದ ಮೂಲಕ ಪ್ರತಿಭಟಿಸಿ ಸರ್ಕಾರಕ್ಕೆ ತಿಳಿಸಿದ ಬಂದ್ರೂ ನಮ್ಮನ್ನೆಲ್ಲೋ ಕಡೆಗಣಿಸ್ತಾನೆ ಬಂದಿದ್ದಾರೆ. ಇವಾಗ ಒಂದು ಮನೇಲಿ 2 ಅಣ್ಣ ತಮ್ಮ ಅಂತ ಇದ್ದರೆ ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಮಾಡೋದು ಯಾವ ಥರ ಆಗ್ತಾಯಿದೆಯೋ ಅದೇ ಥರ ನಮಗೂ ಕೂಡ ಈ ಸಂಭಾವನೆ ತಾರತಮ್ಯದಲ್ಲಿ ನಾವು ಜೀತದಾಳಗಳಿಂದ ಕಡೆ ಆಗಿಬಿಟ್ಟಿದ್ದೀವಿ. ಇವತ್ತು ಏನಾಗಿದೆ ಅಂದರೆ ಒಂದು ಸರ್ವೆ ಮಾಡಬೇಕಂದ್ರೆ ಅದರದ್ದೇ ಆದ ವ್ಯವಸ್ಥೆ, ಅದರದ್ದೇ ಆದ ಶಿಸ್ತು, ಜೊತೆಗೆ ದಾಖಲಾತಿಗಳ ಭದ್ರತೆ ಇದೆಲ್ಲನೂ ಮಾಡಿದ್ರೆ ಮಾತ್ರ ಆ ರೈತರಿಗೆ ನ್ಯಾಯ ಉಳಿತದೆ. ಅಂಥ ವ್ಯವಸ್ಥೆಯಲ್ಲಿ ನಮ್ಮನ್ನು ನೀವು ಬಳಸ್ಕೊಂಡು ನಮಗೆ ಯಾಕೆ ಈ ಥರ ಅನ್ಯಾಯ ಆಗ್ತಾಯಿದೆ? ಇವತ್ತು ನಾವು ಪ್ರತಿನಿತ್ಯ ರೈತರ ಜೊತೆಗೆ ಒಡನಾಟ ಮಾಡಬೇಕು, ಇಲಾಖೆ ಕಾನೂನುಗಳ ಜೊತೆ ಒಡನಾಟ ಮಾಡಬೇಕು. ಇಷ್ಟೆಲ್ಲ ಆದ್ರೂ ನಾವು ನಮ್ಮ ಕೆಲಸನ, ನೀವು ಕೊಟ್ಟಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊತ ಬರ್ತಾಯಿದ್ದೀವಿ. ಎಷ್ಟೋ ಕೆಲಸ ಮಾಡಿಸ್ತಾ ಇದ್ದೀರಾ, ಎಷ್ಟೋ ಇಲಾಖೆಯಲ್ಲಿ ಎಷ್ಟೋ ಯೋಜನೆಗಳು ತಂದು ನಮ್ಮ ಮುಂದೆ ಇಟ್ಟಿದ್ದೀರಾ. ಆದರೆ ನಾವು ಯಾವುದಕ್ಕೂ ಹಿಂಜರ್ದಿಲ್ಲ. ನೀವು ಟ್ರೈನಿಂಗ್ ಕೊಡಲಿ ಬಿಡಲಿ, ನಾವು ಕೆಲಸ ಮಾಡಿ, ನೀವು ದರ್ಖಾಸ್ತು ಆಗಿರ್ಬೋದು, ನಕ್ಷೆ ಆಗಿರ್ಬೋದು, ಸ್ವಾಮಿತ್ವ ಆಗಿರ್ಬೋದು, ಕೆರೆ ಕಟ್ಟೆ ಅಳತೆ ಆಗಿರ್ಬೋದು, ಲೆವೆನಿ ಸ್ಕೆಚ್ ಆಗಿರ್ಬೋದು, ಪೋಡಿ ಆಂದೋಲನ ಆಗಿರ್ಬೋದು, ತತ್ಕಾಲ್ ಪೋಡಿ ಆಗಿರ್ಬೋದು, ಪ್ರತಿಯೊಂದು ನೀವು ಕೊಟ್ಟಿದ್ದ ಕೆಲಸನ ನಾವು ಚಾಚು ತಪ್ಪದೇ ನೀವೇನು ಕೆಲಸ ಕೊಟ್ಟಿದ್ರೆ ಕಣ್ಗೊತ್ಕೊಂಡು ನೀವು ಮಾಡಿದ್ದೀವಿ. ಅದು ಯಾರಿಗೋಸ್ಕರ ಮಾಡಿದ್ದೀವಿ ಅಂದರೆ ರೈತರನ್ನ ನಾವು ದಿನ ಒಡನಾಟದಲ್ಲಿರ್ತೀವಿ. ರೈತರಲ್ಲಿ
ಯಾಕೆಂದರೆ ಅವ್ರ ಪರಿಸ್ಥಿತಿ ನೋಡಿ ನಾವೂ ಸುಮ್ಮನೆ ಇರೋಕ್ಕಾಗಲ್ಲ. ಸರ್ಕಾರ ಇವತ್ತೆಲ್ಲ ನಮ್ಗೆ ಒಳ್ಳೇದು ಮಾಡುತ್ತೆ, ನಮಗೆ ಸರ್ಕಾರದಲ್ಲಿ ಅವಕಾಶ ಕೊಡ್ತದೆ, ಸಂಭಾವನೆನ ಹೆಚ್ಚಿಸ್ಬೋದು ಅಂತ ಎಷ್ಟೋ ಸರಿ ನೀವು ಕೂಡ ಆಶ್ವಾಸನೆ ಕೊಟ್ಟಿದ್ದೀರಾ. ಆದರೆ ಏನೂ ನಡ್ಕೊಂಡಿಲ್ಲ. ಹಂಗಂತ ನಾವು ಯಾವ ಕೆಲಸನೂ ನಿಲ್ಲಿಸಿಲ್ಲ, ಮಾಡ್ತಾ ಬಂದಿದ್ದೀವಿ. ನಮಗೆ ಇಷ್ಟು ಹೋರಾಟಕ್ಕೂ ಯಾವುದೇ ನೀವು ಸಂಭಾವನೆ ಕೊಡ್ದಿದ್ರೆ ನಮ್ಮ ರೈತರುಗಳು ನಮ್ಗೆ ಕೈ ಬಿಟ್ಟಿಲ್ಲ. ಎಲ್ಲೋ ಅಷ್ಟು ಅವ್ರಿಗೆ ನಾವು ಕೆಲಸ ಮಾಡೋದಕ್ಕೆ ಅಷ್ಟು ಕೊಡ್ತಾ ನಮ್ಮನ್ನು ಜೀವನ ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತು ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ನಾವು ಹೇಳ್ತಾ ಇರೋದೇನಂತಂದರೆ, ಇಷ್ಟು ವರ್ಷ ಕಾದಿದ್ದೀವಿ, ನಮ್ಮ ಜೀವನನೇ ಕಳ್ಕೊಂಬಿಟ್ಟಿದ್ದೀವಿ ಇದರಲ್ಲಿ. ಅವತ್ತು ನಮ್ಗೆ ಏನೋ ಒಂದು ಕಲ್ಪನೆ ಇತ್ತು, ಏನೋ ಒಂದು ನಮಗೆ ಇಲಾಖೆಯಲ್ಲಿ ತಗೊಂಡಿದ್ದಾರೆ, ನಮ್ಮದೇ ಆದ ವಿಧದಲ್ಲಿ ನಾವು ಕೊಟ್ಟಿರೋಂಥ ತರಬೇತಿನಲ್ಲಿ ಇಡೀ ರಾಜ್ಯಾದ್ಯಂತ ಸರ್ವೆ ಮಾಡಿ ಈ ರೀಸರ್ವೆ ಅನ್ನೋದು ಒಂದು ಪ್ರಾಜೆಕ್ಟ್ ಇದೆ, ಅದನ್ನು ಮಾಡ್ಬೋದು. ಅಥವಾ ಇತರೆ ನಿಗಮ ಮಂಡಳಿಗಳ ಕೆಲಸಗಳಿದ್ದಾವೆ, ಈ ಥರ ಇದೆ ಏನೇನೋ ನಮ್ಮ ಕಲ್ಪನೆಗಳಿತ್ತು. ಆದರೆ ಇವತ್ತು ಏನಿದ್ರು ಏಜ್ ಇಲ್ಲ, ಏಜ್ ಕಳ್ಕೊಂಬಿಟ್ಟಿದ್ದೀವಿ. ಯಾಕೆಂದರೆ ನಮಗೆ ಕೆಲಸ ಮಾಡೋರಿಗೆ ಇಲ್ಲಿ ನೀವು ಬೇಕಾಗಿಲ್ಲ, ನಿಮಗೆ ಕೆಲಸ ಮಾಡೋಕ್ಕೆ ಆಸೆ ಇದೆ, ಆದರೆ ವ್ಯವಸ್ಥೆ ಇಲ್ಲ. ನಾವು ಬರೀ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಏನದು ಸರ್ಕಾರಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಯಾಕೆಂದರೆ ರೈತರು ದುಡ್ಡು ಕಟ್ತಾ ಇದ್ದಾರೆ. ಆ ರೈತರದ್ದು ಕೊಟ್ಟಿರೋ ದುಡ್ಡಲ್ಲೇ ನಮ್ಮ ಜೀವನ ಏನೈತೆ ನೋಡಿ ಕಣ್ಣಾಡಿಸಿ. ಯಾಕೆಂದರೆ ಇಲ್ಲಿ ಏನಾಗಿದೆ ಅಂದರೆ, ಸಾಮಾನ್ಯವಾಗಿ ನೋಡಿದ್ರೆ ಸರ್ವೇಯರ್ ಅಂದರೆ ಎಲ್ಲ ಗೌರ್ಮೆಂಟ್ ಸರ್ವೇಯರ್ ಅಂತಲೇ ತಿಳ್ಕೊತಾರೆ. ಇರಲಿ, ಯಾಕೆಂದರೆ ನಾವು ಗೌರ್ಮೆಂಟ್ ಥರನೇ ಕೆಲಸ ಮಾಡ್ತಾಯಿದ್ದೀವಿ. ಗೌರ್ಮೆಂಟು ಅದೇ ಥರ ಕೆಲಸ ಕೊಟ್ಟಿದೆ. ಈ ಪರವಾನಗಿ ಭೂಮಾಪಕರಿಗೆ ಒಂಥರ, ಗೌರ್ಮೆಂಟ್ ಸರ್ವೇಯರ್ಗೆ ಒಂಥರ ಕೊಟ್ಟಿಲ್ಲ. ಇಬ್ಬರಿಗೂ ಸರಿಸಮನಾದ ಕೆಲಸ ಕೊಟ್ಟಿರೋದ್ರಿಂದ ಸರಿಸಮವಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದೊಂದೇ ಬೇಡಿಕೆ, ಸಂಭಾವನೆ ತಾರತಮ್ಯ ಇದೆ, ಅದನ್ನು ಸರಿ ಮಾಡಿಕೊಡಿ. ಇನ್ನೂ ಕಾನೂನಲ್ಲಿ ನಮಗೆ ಒಂದು ಬಾರಿ ವಿಶೇಷ ನೇಮಕಾತಿಗೆ ಇಷ್ಟು ದಿನ ಕಾದಿದ್ದೀವಿ. ಸರ್ಕಾರಕ್ಕಾಗಲಿ ಅದಕ್ಕೆ ಆಗಲಿ ನಾವು ಹೇಳೋದೇನಂತಂದರೆ, ಈ ಹೋರಾಟದಲ್ಲಿ ಇದು ಅಂತ್ಯ ಆಗಬೇಕು. ಈ ಅಂತ್ಯ ಆಗಲಿಲ್ಲ ಅಂತಂದರೆ ನೀವು ನಮ್ಮನ್ನು ಗುಂಡಿಟ್ಟು ಸುಡಿ, ನಾವೇನು ಕೇರ್ ಮಾಡಲ್ಲ. ಯಾಕೆಂದರೆ ನಮ್ಮಿಂದೆ ನಮ್ಮ ಭಗವಂತ ಅದರ ರೈತರಿದ್ದಾರೆ, ನಾವು ರೈತರನ್ನೇ ಕೇಳ್ಕೊತೀವಿ. ಯಾಕೆಂದರೆ ರೈತರಿಗೋಸ್ಕರ ದುಡ್ದಿದ್ದೀವಿ, ರೈತರು ದುಡ್ಡು ಕಟ್ಟಿರೋದ್ರಲ್ಲಿ ನಮಗೆ ದುಡ್ಡು ಹಂಚಿದ್ದಾರೆ. ಆದರೆ ಸರ್ಕಾರ ಏನು ಮಾಡ್ತಾಯಿದೆ ಇದನ್ನು ನಾವು ಕೇಳಬೇಕಾಗಿದೆ. ಇನ್ನು ಇದು ಉಗ್ರ ಹೋರಾಟ ಆಗುತ್ತೆ. ಈಗ ಆಲ್ರೆಡಿ ನಾವು 4 ತಿಂಗಳಿಂದ ಬೇಸತ್ಬಿಟ್ಟಿದ್ದೀವಿ, ನಮ್ಮ ಸಂಸಾರಗಳು ಸಾಕಾಗದಿರೋ ಪರಿಸ್ಥಿತಿ ಬಂದಿದ್ವಿ. ಜೊತೆಗೆ ನಮ್ಮ ರೈತರುಗಳು ಕಷ್ಟಪಡ್ತಾ ಇರೋದು ನಮ್ಮಿಂದನೂ ನೋಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ನಾವೇನೋ ನಮ್ಮ ಕಷ್ಟಕ್ಕೆ ಹೋರಾಡ್ತಾ ಇದ್ದೀವಿ, ಆದರೆ ಅವ್ರಿಗೆ ನಮ್ಮ 4ರಷ್ಟು ಕಷ್ಟ ಆಗ್ತಾಯಿದೆ. ಪ್ರತಿದಿನ ಒಡನಾಟ ಮಾಡ್ಕೊತಾ ಇರೋದಕ್ಕೆ ಅವ್ರ ಕಷ್ಟಗಳು ನಾವು ನೋಡೋಕ್ಕಾಗ್ತಿಲ್ಲ. ಸಾಲ ಮಾಡಿರೋರಿದ್ದಾರೆ, ಜಮೀನು ಮಾರಿರೋದಿದ್ದಾರೆ, ಅವ್ರಿಗೆ ಸ್ಕೆಚ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು ನಮಗೂ ನೋವಿದೆ. ಆದ್ದರಿಂದ ದಯಮಾಡಿ ಈ ಮೂಲಕ ಹೇಳೋದೇನೆಂದರೆ, ನಮ್ಮ ಇಷ್ಟು ಜನ ಏನಂತ ಏನಿಲ್ಲ, ಇದೇನು 4-5 ಸಾವಿರ ಜನ, ಇಷ್ಟು ಸರ್ಕಾರ ಒಂದು 4-5 ಸಾವಿರ ಜನಕ್ಕೆ ಸರ್ಕಾರ ಕೆಲಸ ಕೊಡೋಂಥ ವಿಚಾರ ಏನು ದೊಡ್ಡದಿರಲ್ಲ. ಹಂಗಾಗಿ ನಮ್ಮ ಕಷ್ಟ ಸುಖನ ಕಣ್ಣಲ್ಲಿ ನೋಡಿ ಏನಿದೆ ಅಂತ ಪರೀಕ್ಷೆ ಮಾಡಿ ನಮ್ಮನ್ನು ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು, ನಮ್ಮ ದೇವರಾಗಿರೋಂಥ ರೈತರುಗಳು ಕೆಲಸ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ನಿಟ್ಟಲ್ಲಿ ನಾನು ಕೇಳ್ಕೊತೀನಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು, ಭೂಮಾಪಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಿರುಮಲೇಶ್ವರ ಗೌಡರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾಮಾನ್ಯವಾಗಿ ಪ್ರಾಚೀನ ಕಾಲದಿಂದ ಜೀತದಾಳ ಮುಕ್ತ ಪದ್ಧತಿ ಅಂತ ಸರ್ಕಾರ ಹೇಳ್ಕೊಂತ ಬಂದದ. ಕನಿಷ್ಠ ಅದಕ್ಕೆ ಏನು ಸೇವೆಯನ್ನು ಮಾಡ್ತಾರೆ ಕೆಲಸಕ್ಕೆ ಕನಿಷ್ಠ ವೇತನವನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಒಂದು ಸಾಮಾನ್ಯ ಉದಾಹರಣೆಯನ್ನು ಕೊಡ್ತೀನಿ. ಒಂದು ಸರ್ವೆಯನ್ನು ಮಾಡಿರ್ತಕ್ಕಂಥದ್ದನ್ನು ADLR ಮುಖಾಂತರ ಕ್ಯಾನ್ಸಲ್ ಆಯಿತು ಅಂದರೆ 360 ರೂಪಾಯಿ ಸಹಿತ ಒಬ್ಬ ಸರ್ವೇರಿಗೆ ಸಿಗಂಗಿಲ್ಲ. ಮತ್ತು ಎಲೆಕ್ಷನ್ ಡ್ಯೂಟಿಗೆ ಬಳಕೆ ಮಾಡ್ಕೊತಾರೆ. 20-25 ವರ್ಷಗಳಿಂದ ನಿರಂತರವಾಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ, ರೈತ ಕೊಟ್ಟಿರ್ತಕ್ಕಂಥ ಹಣ ತೊಗೊಂಡು. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಒಂದು ಸಾರಿ ಹೇಳಿದರು ವೇದಿಕೆ ಮ್ಯಾಗ, ಇವ್ರನ್ನ ವಿಶೇಷ ನೇಮಕಾತಿ ಮೂಲಕ ಮಾಡ್ಕೋಬೋದು ಅಂತ ಹೇಳಿದರು. ಆದರೂ ಅದನ್ನು ತೆಗೆದು ಹಾಕಿದರು. ಕಂದಾಯ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಇದ್ದಾಗ ನಾನು DK ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ವಿಶೇಷ ನೇಮಕಾತಿ ಮೂಲಕ 7,000 ಸರ್ಕಾರಿ ಭೂಮಾಪಕರನ್ನು ವಿಶೇಷ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಪಗಾರನ್ನು ನಿರ್ದಿಷ್ಟ ಮಾಡಬೇಕು. ಕನಿಷ್ಠವಾಗಿ 45,000ದಿಂದ 60,000 ಕನಿಷ್ಠ ವೇತನ ಮಾಡಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್.